ಕುಂಭರಾಶಿಯವರಿಗೆ ಈ ವರ್ಷ ಹೇಗಿದೆಯಪ್ಪ ಅಂತಂದರೆ ಸಿಹಿ ಕಹಿ ಎರಡೂ ಬೆರೆತುಕೊಂಡಿದೆ ನಿಮಗೂ ಕೂಡ. ಯಾಕೆ ಅಂತಂದರೆ ದ್ವಿತೀಯದ ಶನೈಶ್ಚರ ನಿಮಗೆ ಕಾಡದೇ ಇರ್ತಾನೆ, ಹಣಕಾಸಿಗೆ ತೊಂದರೆ ಉಂಟು ಮಾಡ್ತಾನೆ, ಕುಟುಂಬದಲ್ಲಿ ಘರ್ಷಣೆಗಳನ್ನ ಮಾಡ್ತಾನೆ, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಆಲಸ್ಯವನ್ನು ಹೆಚ್ಚಿಸ್ತಾನೆ, ನಿದ್ರಾಹೀನತೆ ಮಾಡ್ತಾನೆ, ಈ ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದ್ದಾನೆ. ಪಂಚಮದ ಗುರು ಸ್ವಲ್ಪ ಕಾಲದ ಮಟ್ಟಿಗೆ ಸ್ವಲ್ಪ ಏನೋ ಒಂದು ಮುಳುಗೋನಿಗೆ ಹುಲ್ಲುಕಡ್ಡಿ ಆಸರೆ ಅಂತಾರಲ್ಲ, ಆ ರೀತಿಯಲ್ಲಿ ಗುರು ನಿಮಗೆ ಜೂನ್ವರೆಗೆ ಸ್ವಲ್ಪ ಸಹಾಯ, ಬುದ್ಧಿಬಲ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡ್ತಕ್ಕಂಥದ್ದು, ಆದಾಯ ಸ್ವಲ್ಪ ಮಟ್ಟಿಗೆ ತಂದುಕೊಡ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳನ್ನು ಪ್ರಾರಂಭದಲ್ಲಿ ತಂದುಕೊಡ್ತಾನೆ. ಹೀಗಾಗಿ ನಿಮಗೆ ಜೂನ್ವರೆಗೆ ಸ್ವಲ್ಪ ಸಿಹಿಯನ್ನು ಹೆಚ್ಚಾಗಿ ತಗೋತೀರ. ಆದರೆ ಜೂನ್ನಿಂದ ನಿಮಗೆ ಸ್ವಲ್ಪ ತೊಡಕು ಏರ್ಪಾಡಾಗುತ್ತೆ. ಷಷ್ಠಕ್ಕೆ ಹೋಗ್ತಕ್ಕಂಥ ಗುರು ನಿಮಗೆ ಶತ್ರುಗಳನ್ನು ಹೆಚ್ಚಿಸ್ತಾನೆ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟು ಮಾಡ್ತಾನೆ, ಸಾಲ ಬಾಧೆಯನ್ನು ತಂದುಕೊಡಬಹುದು, ರೋಗ ಬಾಧೆಯನ್ನು ಹೆಚ್ಚಿಸಬಹುದು. ಹುಷಾರಾಗಿರಿ, ತೊಡಕನ್ನು ತಂದುಕೊಡ್ತಾನೆ. ನಿಮ್ಮ ಆದಾಯದ ಮೂಲ ಯಾವ್ಯಾವ್ದು ಇದೆಯೋ ಅದಕ್ಕೆಲ್ಲ ಕತ್ತರಿ ಬೀಳ್ತಾ ಬರಬಹುದು. ಇದು ಕಟ್ಟಾಯಿತು, ಅದು ಕತ್ತರಿಸಿ ಹೋಯಿತು, ಇದು ಮತ್ತೊಂದು ಅಂತ ಈ ರೀತಿಯಲ್ಲಿ ಪರದಾಡಬೇಕಾದ ಪರಿಸ್ಥಿತಿ ಬರುತ್ತೆ 6ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಾಗ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದು ಎಲ್ಲಿವರೆಗಪ್ಪ ಅಂದರೆ ಅಕ್ಟೋಬರ್ವರೆಗೆ ಬಹಳ ಜಾಗ್ರತೆ ಬೇಕು. ಅಕ್ಟೋಬರ್ ನಂತರ ಗುರುಬಲ ಬರುತ್ತೆ. ಆಗ ನಿಮಗೆ ಒಂದು ಹೊಸ ದಾರಿ ಕಾಣುತ್ತೆ, ಒಂದು ಹೊಸ ಬೆಳಕು ಅಂತೀವಲ್ಲ, ಆ ರೀತಿಯಲ್ಲಿ ನಿಮ್ಮ ಬದುಕಿಗೆ ಒಂದು ಹೊಸ ಮಾರ್ಗ ತೆರೆದುಕೊಳ್ಳುತ್ತೆ. ಅಲ್ಲಿಂದ ನಿಮ್ಮ ಬದುಕು ಬದಲಾಗಿ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ, ಹೊಸ ಪ್ರಯತ್ನಗಳಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ, ವಿದೇಶ ಸಂಪರ್ಕಗಳು ಏರ್ಪಾಡಾಗ್ತಕ್ಕಂಥದ್ದು, ರಾಜಮಾನ್ಯತೆ ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ವಿವಾಹಾದಿ ಶುಭ ಕಾರ್ಯಗಳನ್ನು ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ ಕಾರ್ತೀಕ ಮಾಸದಿಂದ ಮುಂದೆ ತುಂಬ ಚೆನ್ನಾಗಿದೆ. ಜನವರಿವರೆಗೂ ಮತ್ತೆ ನಿಮಗೆ ಎದುರಿಲ್ಲ, ಹಿಂತಿರುವಿಕೆ ಅನ್ನೋದಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಜನವರಿ ನಂತರ ನಿಮಗೆ ಮತ್ತೆ ಸ್ವಲ್ಪ ತೊಡಕುಗಳು, ಪಡೆದಂಥದ್ದೆಲ್ಲವನ್ನು ಮತ್ತೆ ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಮುಖ್ಯವಾಗಿ ಸಾಲ, ರೋಗ, ಶತ್ರುಬಾಧೆ, ಈ 3 ವಿಚಾರಗಳಲ್ಲಿ ಸ್ವಲ್ಪ ನೀವು ಹೈರಾಣ ಆಗ್ತೀರಾ ಈ ವರ್ಷದಲ್ಲಿ ಅನ್ನೋದನ್ನು ಸೂಚಿಸ್ತಾ ಇದೆ. ಶನಿ ಬೇರೆ ಮತ್ತು ವ್ಯಯಕ್ಕೆ ಬೇರೆ ರಾಹು ಬರ್ತಕ್ಕಂಥದ್ದು, ಅತಿಯಾದ ವ್ಯಯ, ಕಾಲಿನ ಭಾಗ ತುಂಬ ತೊಂದರೆಗೊಳಪಡುವ ಸಾಧ್ಯತೆ, ನರಗಳ ದೌರ್ಬಲ್ಯ ಬರತಕ್ಕಂಥ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ತುಂಬ ಜಾಗ್ರತೆ ಬೇಕು. ತಪ್ಪದೆ ನಾಗಕವಚ ಹೇಳ್ಕೊಳ್ಳಿ, ಗಣಪತಿ ದರ್ಶನ ಮಾಡಿ, ಗುರುಕ್ಷೇತ್ರಕ್ಕೆ ಹೋಗಿ ಬನ್ನಿ. ಈ 3 ನೀವು ತಪ್ಪದೇ ಮಾಡಬೇಕು ಈ ವರ್ಷದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.